ನನ್ನ ಪ್ರಕಾರ ಈಗ ಪ್ರಪಂಚದೇ ದೊಡ್ಡ ಮಾರುಕಟ್ಟೆ ಆಗಿಬಿಟ್ಟಿದೆ. ಊರನ್ನು ಮಾರುವವರು, ಕೇರಿಯನ್ನು ಮಾರುವವರು, ಭಾಷೆಯನ್ನು ಮಾರುವವರು ಎಲ್ಲರೂ ಮಾರಾಟ ಮಾಡುವವರು, ಮಾರಾಟ ತೆಗೆದುಕೊಳ್ಳೋರು ಮತ್ತು ಕೊಡೋರು. ಈ ಮಾರುಕಟ್ಟೆ ಜೀವನ ಅಂದರೆ. ನನ್ನ ತಂದೆಯವರು ಬರೆದ ಪತ್ರ ಹಿಡ್ಕೊಂಡು ನಾನು ಕರ್ನಾಟಕ ಕಾಲೇಜ್ ಎದುರಿಗೆ ಅಳ್ತಾ ಕೂತಿದ್ದೆ ಸರ್. ನನ್ನ ಹತ್ರ ಏನೂ ಇಲ್ಲ ಸರ್. ಇನ್ನೂ 40 ರೂಪಾಯಿ ಕೊಟ್ಟಿದ್ರು ಬೆಂಗಳೂರಿಗೆ ಹೋಗುವಾಗ. ಅಲ್ಲಿ ಹೋಗುವಾಗ 60-70 ರೂಪಾಯಿ ಅಷ್ಟೇ ಇತ್ತು. ಏನು ಮಾಡೋದು ಅಂತ ಒಂದು ಕವಿತೆ ಬರೆದೆ ನಾನು ಸರ್. ಸತ್ಯವನ್ನು ಹುಡುಕುತ್ತಾ ಹುಡುಕಾಟವೇ ಸತ್ಯ ಎಂಬ ಅರಿವಾದಾಗ ಹಣ್ಣು ಮುದುಕನಾಗಿದ್ದ ಅಂತ. ನಮ್ಮಮ್ಮ ನಂಗೆ ಕೇಳೋದು, ನೀ ಎಂತ ಮಾಡ್ತೆ ಮಾರೆ ಮುಂದೆ, ಏನಾಗ್ತೀನಿ ನಂಗೆ ಹೇಳಲಿಕ್ಕೆ ದಾರಿನೇ ಇಲ್ಲ. ನಾ ಎಲ್ಲವುದೂ ಆಗ್ತೇನೆ. 374ನೇ ಇಸ್ವಿಯಲ್ಲಿ ನಮ್ಮ ಚಿಕ್ಕಪ್ಪ ಇದ್ರು. ಅವರು RSSನ ಭಾಳ ಆರ್ಡೆಂಟ್ ಫಾಲೋವರ್. ಅವರಿಂದಾಗಿ ನಾನು RSSಗೆ ಬಂದೆ. ಆದ್ರೆ ನೀವು RSSಗೆ ನಾನು 10-18 ಶಾಖೆ ಕೂಡ ಮಾಡಿದ್ದೆ ಸರ್. ನಾನು ಇವತ್ತು ಕೂಡ ನನ್ನೊಳಗೆ ಏನಾದರೂ ಒಂದು ಶಿಸ್ತು ಪ್ರಾಮಾಣಿಕತೆ ಇದ್ದರೆ ಅಲ್ಲಿಂದ ಬಂದಿದೆ, ಒಪ್ತೇನೆ. ಆದರೆ ನಾನು ಯಾವುದನ್ನು ಒಪ್ಪೋದಿಲ್ಲ ಅಂದರೆ ಮುಸ್ಲಿಮರು ಇಲ್ಲಿರೋರು ಎಲ್ಲರೂ ಕೆಟ್ಟವರು ಅಂತ ಅವ್ರ ನಂಬಿಕೆಗಳೇ, ಅದನ್ನು ನನಗೆ ಒಪ್ಪೋದಿಲ್ಲ. ನೀವು ನನ್ನ ಜೊತೆ ಬಂದರೆ ಸರ್, ಒಂದು ಯಾವುದೇ ಜಾತಿಯ ಹುಡುಗನೂ ನನ್ನ ಕೈ ಕುಲ್ಕೋಬೋದು. ನಾನು ಅವನ ಹೆಗಲ ಮೇಲೆ ಕೈ ಹಾಕ್ತೇನೆ ಸರ್. ನನಗೆ ಯಾವ ಇಲ್ಲ, ಅವನ ಬಣ್ಣ, ಅವನ ಜಾತಿ ಯಾವುದು ನನಗೆ ಮುಖ್ಯ ಅಂತ ಅನಿಸೋಲ್ಲ ಸರ್. ನನಗೆ ನಾನು ದಿನಲೂ ಒಳ್ಳೆ ಮನುಷ್ಯನಾಗಬೇಕು ಅಂತ ಪ್ರಯತ್ನ ಮಾಡ್ತೀನಿ ಸರ್. ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ಕರ್ನಾಟಕದ ವಿಶೇಷತೆ ಕರಾವಳಿ ತೀರ, ಕರಾವಳಿ ಪ್ರದೇಶವನ್ನು ನಾವು ಬುದ್ಧಿವಂತರ ನಾಡು, ಜಾಣರ ನಾಡು ಅಂತೆಲ್ಲ ಕರಿತೇವೆ. ಆದರೆ ಎಷ್ಟರ ಮಟ್ಟಿಗೆ ಅದು ಈಗ ಹಾಗೆ ಉಳಿದಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಹೀಗಿರುವಾಗ ಹೊನ್ನಾವರದ ಹೊನ್ನಿನಂಥ ವ್ಯಕ್ತಿತ್ವದ ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಒಬ್ಬ ವ್ಯಕ್ತಿನ ನಾವು ಏನಂತ ಪರಿಚಯ ಮಾಡಿಸ್ಬೇಕನ್ನೋದೇ ಸಮಸ್ಯೆ ಆಗುತ್ತೆ. ಕವಿ, ಕಲಾವಿದ, ನಟ, ಪತ್ರಕರ್ತ, ಹೀಗೆ ಅನೇಕ ವ್ಯಕ್ತಿತ್ವವನ್ನು ನಾವು ಬಣ್ಣಿಸಬೇಕಾದಾಗ ವರ್ಸಟೈಲ್ ಪರ್ಸ್ನಾಲಿಟಿ ಅಂತ ಕರಿತೇವೆ. ಅಂಥ ವರ್ಸಟೈಲ್ ಪರ್ಸ್ನಾಲಿಟಿ ಅವರ ಬದುಕಿನ ಎಲ್ಲ ಆಯಾಮಗಳ ಕುರಿತು ಮಾತುಕತೆಗೆ ನಾನು ಆಹ್ವಾನಿಸ್ತೇನೆ. ಕೃಷ್ಣಮೂರ್ತಿ ಹೆಬ್ಬಾರ್ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇತ್ತೀಚೆಗೆ ಒಬ್ಬರು ಜನಪ್ರಿಯ ನಟರು ಈಗ ದೇಶದಲ್ಲಿ ಮಾಧ್ಯಮದವರು ಮಾರಿಕೊಂಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂತು. ಮಾರಿಕೊಂಡಿದ್ದು, ತೂರಿಕೊಂಡಿದ್ದು ನಮಗೆಲ್ಲ ಗೊತ್ತಿರುತ್ತೆ, ಆದರೆ ಅದನ್ನು ಮಾತಾಡೋ ಹಂಗಿಲ್ಲ. ಆದರೆ ನೀವು ನಾಗರಿಕನ ಸುಮಾರು ವರ್ಷಗಳಿಂದ ಪತ್ರಿಕೆನ ಪ್ರಿಂಟ್ ಮಾಡಿ ಅದನ್ನು ಮಾರಿ ಬದುಕ್ತಾ ಇದ್ದೀರಾ ಹೊರತಾಗಿ ನಿಮ್ಮನ್ನು ನೀವು ಮಾರಿಕೊಂಡಿಲ್ಲ. ಕರೆಕ್ಟ್. ಇಫ್ ಐ ಆಮ್ ನಾಟ್ ರಾಂಗ್, ಅದು ನಿಜಾನೂ ಹೌದು. ಸೊ ಈ ಮಾರಿಕೊಂಡವರು ಅಲಿಗೇಷನನ್ನು ನೀವು ಒಬ್ಬ ಪ್ರಾಮಾಣಿಕ ಪತ್ರಕರ್ತರಾಗಿ ಹೆಂಗೆ ನೋಡ್ಲಿಕ್ಕೆ ಬಯಸ್ತೀರಿ? ಈಗ ಸರ್, ನನ್ನ ಪ್ರಕಾರ ಈಗ ಪ್ರಪಂಚದೇ ದೊಡ್ಡ ಮಾರುಕಟ್ಟೆ ಆಗಿಬಿಟ್ಟಿದೆ. ಊರನ್ನು ಮಾರುವವರು, ಕೇರಿಯನ್ನು ಮಾರುವವರು, ಭಾಷೆಯನ್ನು ಮಾರುವವರು ಎಲ್ಲರೂ ಮಾರಾಟ ಮಾಡುವವರು, ಮಾರಾಟ ತೆಗೆದುಕೊಳ್ಳೋರು ಮತ್ತು ಕೊಡೋರು. ಈ ಮಾರುಕಟ್ಟೆ ಜೀವನ ಅಂದರೆ. ಈಗ ಒಂದು ವಸ್ತು ಇಲ್ಲದೆ ಮಾರುಕಟ್ಟೆ ಇರೋದಿಲ್ಲ. ಈಗ ಪತ್ರಕರ್ತರು ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿದ್ದಾರೆ. ಅವರು ಆಳುವವರಿಗೆ ಬೇಕಾಗಿದ್ದಾರೆ. ಆಳುವವರು ಅವರನ್ನು ಬಳಸ್ಕೊಳ್ತಾ ಇದ್ದಾರೆ, ಬಳಸಿ ಕೆಲವರನ್ನು ಬಿಸಾಕ್ತಾ ಇದ್ದಾರೆ. ಆದರೆ ಕಾಲವು ಯಾರನ್ನು ಉಳಿಸ್ಕೊಳ್ತದೆ ಅನ್ನೋದ್ರ ಮೇಲೆ ಮಾರಾಟ ಆದವನ, ಮಾರಾಟಕ್ಕೆ ತೆಗೆದುಕೊಂಡವನ ಮಹತ್ವ ಜಗತ್ತಿಗೆ ಗೊತ್ತಾಗ್ತದೆ ಸರ್. ಅದು ದಾಖಲಾಗ್ತದೆ. ಆ ದೃಷ್ಟಿಯಿಂದ ನಾನು ಹೇಳ್ತೇನೆ, ನಾನು ನನ್ನ ಪತ್ರಿಕೆಯನ್ನು, ನನ್ನ ಸುತ್ತಲಿನ ನಾ ಕಂಡ ಸತ್ಯವನ್ನು ಮಾರ್ಕೊಂಡು ನಾನು ಮಾರಾಟ ಮಾಡೋದಿಲ್ಲ ಅಂತಿಲ್ಲ. ಪತ್ರಿಕೆಯನ್ನು ಮಾರಾಟ ಮಾಡ್ತೀನಿ. ಇಲ್ಲ. ಆದರೆ ನಾನು ಪತ್ರಿಕೆಗೆ ನನ್ನ ಬೆಲೆ ನಿಗದಿ ಮಾಡ್ಕೊಂಡಿದ್ದೀನಿ. ಆದರೆ ಅದಕ್ಕೆ ಬೆಲೆ ಇಲ್ಲದ ಬದುಕನ್ನು, ಬೆಲೆ ಕಟ್ಟಲಾಗದ ಬದುಕನ್ನು ಅದರಲ್ಲಿ ದಾಖಲಿಸ್ತಾ ಇದ್ದೀನಿ. ಅದರಿಂದಾಗಿ ಬರೀ ಓದುಗರನ್ನೇ ನಂಬಿಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಪತ್ರಿಕೆಗಳನ್ನು ಯಾವಾಗಲಿಂದ ಪ್ರಾರಂಭ? ಅಲ್ಲ ಸರ್, ನಾನು ನಿಜವಾಗೂ 1987ರಲ್ಲಿ ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ. ಈಗ ಸರಿಯಾಗಿ 40 ವರ್ಷ ಆಗ್ತದೆ ಸರ್. 87ನೇ ಇಸ್ವಿಗೆ 40 ವರ್ಷ ಆಗ್ತದೆ ಸರ್. ಹಾಂ, ಸರಿಯಾಗಿ ನನಗೆ 25 ವರ್ಷ ಆದಾಗ ನಾನು ಪತ್ರಿಕೆ ಪ್ರಾರಂಭ ಮಾಡಿದೆ ಸರ್. ಇಲ್ಲಿವರೆಗೆ ಈಗ 40 ವರ್ಷ ಆಗ್ತದೆ 87ನೇ ಇಸ್ವಿಗೆ ಸರ್. ಆಗಸ್ಟ್ ತಿಂಗಳು ಬಂದರೆ 1947 ಆಗಸ್ಟ್ ತಿಂಗಳಲ್ಲಿ ಪತ್ರಿಕೆ ಪ್ರಾರಂಭ ಆಗಿದೆ ನಮ್ಮದು. 1987ರಲ್ಲಿ ನಾನು 40 ವರ್ಷಕ್ಕೆ, ಅದಕ್ಕೆ 40 ವರ್ಷ ಆದಾಗ ನಾನು ಪತ್ರಿಕೆ 25 ವರ್ಷದ ನಾನು ತೆಗೆದುಕೊಂಡಿದ್ದೇನೆ ಸರ್. ಅಲ್ಲಿಂದ ಇಲ್ಲಿ ಸುಮಾರು ಅಂದರೆ 40 ವರ್ಷದ ಕ್ರಮಾಂಕ. ಮತ್ತು ನಾನು
ಪತ್ರಿಕೆಯನ್ನು ನಡೆಸ್ತಾ ಹಾಡಿ ಹಾಡಿ ಬಂತು ರಾಗ, ಕೆಮ್ಮಿ ಕೆಮ್ಮಿ ಬಂತು ರೋಗ ಅನ್ನೋ ಥರ ನಾನು ಬದುಕನ್ನು ಇದರ ಮೂಲಕ ನಾನು ಮಾರುಕಟ್ಟೆಯಲ್ಲಿಟ್ಟು ಮಾರ್ತಾ ಒಂದಿಷ್ಟು ಓದುಗರನ್ನು ಗಳಿಸ್ಕೊಂಡೆ, ಅವ್ರ ವಿಶ್ವಾಸ ಗಳಿಸ್ಕೊಂಡೆ. ಆ ವಾತ್ಸಲ್ಯದ ಬೆಳಕಿನಲ್ಲಿ ನನ್ನ ಬದುಕು ನಡೆದಿದೆ ಸರ್. ನೀವು ಇಂಥ ಸುಂದರವಾದ ಹೊನ್ನಾವರದಲ್ಲಿ ಹುಟ್ಟಿ ಬೆಳೆದವರು, ಹೌದು, ಪರಿಸರದ ಮಧ್ಯೆ ಬೆಳೆದವರು, ಹೌದು, ಕರಾವಳಿ ಜನ. ಹೌದು. ನೀವು ಧಾರವಾಡಕ್ಕೆ ಹೋದ್ರಿ, MA ಇಂಗ್ಲೀಷ್ ಮಾಡಿದ್ರಿ. ಹೌದು, ನೀವು ಇಂಗ್ಲೀಷ್ ಮೇಸ್ಟ್ರ್ ಆಗ್ಬೋದಾಗಿತ್ತು. ಹೌದು. ಆಮೇಲೆ ಆಗ ನೀವು ಒಳ್ಳೊಳ್ಳೆ ನಾಟಕದಲ್ಲಿ ಅಭಿನಯನೂ ಮಾಡಿದ್ರಿ. ಹೌದು. ಹಾಗೆ ಉದಾಹರಣೆಗೆ ನೀವು ನೆನೆಸ್ಕೊಳ್ಳೋದಾದ್ರೆ ಮೃಚ್ಛಕಟಕ. ಹೌದು. ಏನಾಯ್ತು ಅದು ಹೇಗೆ ಸಾಧ್ಯ ಆಯ್ತು? ಅದು ಏನಂದರೆ ನೋಡಿ, ವಿಚಿತ್ರ ಹೇಗೆ ಅಂದರೆ, ನಾನು ಇಲ್ಲಿ ಹೊನ್ನಾವರದಲ್ಲಿ BA ಓದೋನು. ನಾನು ಹೆಚ್ಚು ಪರ್ಸೆಂಟೇಜ್ ಇಲ್ಲ, 41% BAದಲ್ಲಿ. SSLCಯಲ್ಲಿ 38 ನಂದು. ಅದು ಬಿಡಿ. ಅಲ್ಲಲ್ಲ, ಅದನ್ನು ಯಾಕೆ ಹೇಳ್ತೇನೆ ಅಂದರೆ, ಮೆರಿಟ್ ಇರಲಿ ಅಲ್ಲ, 3rd ಕ್ಲಾಸ್ ವಿದ್ಯಾರ್ಥಿ ಆದರೂ ಫಸ್ಟ್ ಕ್ಲಾಸ್ ಜೀವನ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಯಾಕೆ ಅಂತ ಕೇಳ್ಬೋದು. ಇದಕ್ಕೆಲ್ಲ ಮೂಲವಾದ ಪ್ರೇರಣೆ ನಮ್ಮ ತಂದೆ ತಾಯಿ ಅಂತ ನಾನು ಹೇಳ್ತೀನಿ ಸರ್. ಪ್ರಾಮಾಣಿಕತೆ ಮತ್ತು ವಾತ್ಸಲ್ಯ ತುಂಬಿದಂಥ ಜಗತ್ತಿನ ಆಹ್ಲಾದಕತೆಯನ್ನು ನೋಡ್ತಾ ಹೋದರೆ ಒಂದು ಸಂಸ್ಕಾರ ಅನ್ನೋದು ಮನಸ್ಸಿಗೆ ಬಂದುಬಿಡ್ತದೆ ಸರ್. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ಇಲ್ಲೇ ಊರಿನಲ್ಲಿ ಇಲ್ಲೇ ಹುಟ್ಟು ಬೆಳೆದವನು. ಉಳಿದೆಲ್ಲ ಅಣ್ಣ ತಮ್ಮಂದರಿಗಿಂತ ನಾನು ದಡ್ಡ. ಆದರೆ ದಡ್ಡನಾದರೂ ನನಗೆ ಹೃದಯವಂತಿಕೆ ಭಾಳ ಇದೆ. ಕಂಡವರಿಗೆ ಸಹಾಯ ಮಾಡೋದು, ಎಲ್ಲರ ಹೆಗಲ ಮೇಲೂ ಕೈ ಹಾಕೋದು, ಎಲ್ಲರನ್ನೂ ನಿಷ್ಕಾಮ ಬುದ್ಧಿಯಿಂದ ನೋಡೋದು. ಈಗೆಲ್ಲ ಬೀಳ್ತಾನೆ ಅಂದರೆ ಬೆರಳು ಕೊಡೋದು, ಅದು ನನ್ನ ಬದುಕಿಗೆ ಒಂದು ಭಾಗ ಆಗಿಬಿಟ್ಟಿದೆ. ಹೀಗಾಗಿ ನಾನು ಸರ್ ಬೆಳ್ಕೊಂಡು ಅಂತೂ ಧಾರವಾಡಕ್ಕೆ ಹೋದೆ. ಧಾರವಾಡದಲ್ಲಿ ಓದ್ತಾ ನಾನು ನಮ್ಮ ತಂದೆಯವರು ನನಗೆ ಹಣ ಕಳಿಸ್ಲಿಕ್ಕೆ ಅವ್ರ ಹತ್ರ ಏನೂ ಇರಲಿಲ್ಲ, ಸಣ್ಣ ರೈತರಿದ್ದರು. ಆಗ ನಾನು ಅಲ್ಲಿ ಗೇಟ್ ಕೀಪರ್ ಕೆಲಸ ಮಾಡಿದೆ ಸರ್. ನಾನು ಲಕ್ಷ್ಮೀ ಟಾಕೀಜಲ್ಲಿ ಗೇಟ್ ಕೀಪರ್ ಕೆಲಸ ಮಾಡಿದ್ದೀನಿ ಸರ್. ನಾನು ಅಲ್ಲಿ ಸಿದ್ದನಗೌಡ ಪಾಟೀಲ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವನು ನನಗೆ, ಅವನು ಕಾರ್ಮಿಕರ ಲೀಡರ್ ಇದ್ದ ಸರ್. ಅವನು ನನಗೆ ಅಲ್ಲಿ ತೆಗೆಸ್ಕೊಟ್ಟ ಸರ್. 60 ರೂಪಾಯಿ ನನ್ನ ಬಾಡಿಗೆ ಮತ್ತು ಊಟಕ್ಕೆ 50 ರೂಪಾಯಲ್ಲಿ ನಾನು ನಡೆಸ್ತಿದ್ದೆ ಸರ್. 10 ರೂಪಾಯಿ ಉಳಿಸ್ತಿದ್ದೆ ಸರ್. ನಾನು ಜೀವನ ನಡೆಸ್ತಿದ್ದೆ. 25 ರೂಪಾಯಿ ಬಾಡಿಗೆ ಸರ್. ಅದರಲ್ಲಿ ನೀವು ಅದರಲ್ಲಿ ಮಾಡಿಕೊಂಡು ನೋಡಿ, ಈಗ ಆಗಲೇ ಸಿಕ್ಕಿದವರು ನಮ್ಮ ವಿಶ್ವೇಶ್ವರ ಭಟ್ಟ ಅಲ್ಲ, ವಿಶ್ವೇಶ್ವರ ಭಟ್ರು ಅಲ್ಲಿದ್ದರು. ಅವರಿಗೆಲ್ಲ ಅವ್ರ ತಂದೆ ಸ್ವಲ್ಪ ಕೊಡ್ತಾಯಿದ್ರು, ಬಿಡ್ರಿ, ತೊಂದರೆ ಇಲ್ಲ. ಆದರೆ ಅವ್ರ ಗೆಳೆತನದಿಂದ ಇದಾಯಿತು. ಅನಂತರ ಇದಕ್ಕೆ ಬರೋದಿದ್ರೆ ಅಲ್ಲಿ ಮಾಡ್ತಾ ನನಗೆ ಯಾಕೋ ಏನೋ ಆ ಧಾರವಾಡ ಅನ್ನೋದು ಇವತ್ತು ನೆನಪಾದರೂ ನಮ್ಮ ತಾಯಿ ನೆನಪಾಗ್ತದೆ ಸರ್. ಒಂಥರ ಥ್ರಿಲ್ ಆಗುತ್ತೆ. ಥ್ರಿಲ್ ಆಗುತ್ತೆ. ಹಾಗೆ ನಾನು ಹೋದಾಗ ನನ್ನ ತಂದೆಯವರು ಬರೆದ ಪತ್ರ ಹಿಡ್ಕೊಂಡು ನಾನು ಕರ್ನಾಟಕ ಕಾಲೇಜ್ ಎದುರಿಗೆ ಅಳ್ತಾ ಕೂತಿದ್ದೆ ಸರ್. ನನ್ನ ಹತ್ರ ಏನೂ ಇಲ್ಲ ಸರ್. 240 ರೂಪಾಯಿ ಕೊಟ್ಟಿದ್ರು ಬೆಂಗಳೂರಿಗೆ ಹೋಗುವಾಗ. ಅಲ್ಲಿ ಹೋಗುವಾಗ 60-70 ರೂಪಾಯಿ ಅಷ್ಟೇ ಇತ್ತು. ಏನು ಮಾಡೋದು ಅಂತ. ಆಗ ಈ KR ಪ್ರಹ್ಲಾದನು ಮಂಕಿ ಕ್ಯಾಪ್ ಹಾಕ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಚಿತ್ರದಾಗೆ ಇದೆ ನೋಡಿ ಸರ್. ಆ ಮನುಷ್ಯ ಬಂದು ಯಾಕಪ್ಪ ಅಳ್ತಾ ಇದ್ದೀಯ ಅಂತ ಕೇಳ್ತಾರೆ. ಕೊನೆಗೆ ನಾನು ಹೀಗಿದೆ, ನಿನಗೇನು ಬರ್ತದೆ ಅಂತ ಕೇಳ್ತಾರೆ. ನಾನು ಆವಾಗ ಈ ನಾಗರಿಕ ಪತ್ರಿಕೆಯಲ್ಲಿ ಆವಾಗ ಕವಿತೆ ಸಣ್ಣದು ಎಲ್ಲ ಬರೀಲಿಕ್ಕೆ ಶುರು ಮಾಡಿದ್ದೆ. ಮತ್ತು ಸೈಕಲ್ ಹೊಡ್ಕೊಂಡು ಹೋಗಿ ಟ್ಯೂಷನ್ ನಡೆಸ್ತಿದ್ದೆ. ನಾನು ಸ್ವಲ್ಪ ಕಲಿತಿದ್ದೆ. ಅವ್ರು ಏನು ಹೇಳಿದ್ರು, ನೀನು ಒಂದು ಪದ್ಯ ಬರ್ಕೊಟ್ರು ನಿಂಗೆ 25 ರೂಪಾಯಿ ಕೊಡ್ತೇನಪ್ಪ ಅಂತಂದರು. ಆಗ ಮನೆಗೆ ಹೋದೆ. ಅಲ್ಲಿ ನಮ್ಮ ತಂದೆಯವರೊಬ್ಬರು ಗೆಳೆಯರಿದ್ದರು, ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಅನಂತರ ಅಲ್ಲಿ ಬೇಂದ್ರೆಯವ್ರ ಮನೆ ಹಿಂದೆ ನನಗೆ ಒಂದು ಕೋಣೆಯನ್ನು ನಿಗದಿ ಮಾಡ್ತಾರೆ, ನವಲೆ ಅಂತ ಅವ್ರ ಮನೆ. 25 ರೂಪಾಯಿ ಬಾಡಿಗೆ ಸರ್ ಔಟ್ ಹೌಸಿಗೆ. ಆಗ ಅಲ್ಲಿ ಕೂತ್ಕೊಂಡು ಬರೆದು ಮಾಡ್ತಾ ಹೋದೆ. ಅಲ್ಲಿಂದ ಗಳಿಸ್ಕೊಂಡೆ. ಕೊನೆಗೆ ಟಾಕೀಜ್ ಇದರಿಂದ ಗಳಿಸ್ಕೊಂಡೆ. ಅಲ್ಲಿ ಓದ್ತಾ ನನಗೆ ಏನಾಯಿತು ಅಂದರೆ, ಚಂಪಾ ಸಿಕ್ಕಿದ್ರು, ಗಿರಿಡಿ ಗೋವಿಂದರಾಜ್ ಸಿಕ್ಕರು, ವೇಣುಗೋಪಾಲ್ ಸಿಕ್ಕಿದ್ರು, ಕೃಷ್ಣಮೂರ್ತಿ ಅಂತ ಅಗ್ರಿ ಕಾಲೇಜ್ನಲ್ಲಿದ್ದರು, B ಕೃಷ್ಣಮೂರ್ತಿ ಅಂತ. ಅವರೆಲ್ಲ ಒಳ್ಳೆ ರೈಟರ್ ಆಗಿದ್ದರು. ಮತ್ತು ಯಮುನಾ ಮೂರ್ತಿಯವರು, ಆಹುಬಲ ಶಂಕರ್ ಅವರು, ಒಬ್ಬರೇ ಇಬ್ಬರೇ ಸರ್ ನಮಗೆ. ಹೀಗಾಗಿ ಅವರೆಲ್ಲರ ದೋಸ್ತಿಯಿಂದ ಏನಾಯಿತು ಅಂದರೆ, ನನಗೆ ಒಂದು ಸಾಂಸ್ಕೃತಿಕವಾದ ಒಂದು ಪ್ರೀತಿ ಸಿಕ್ತು ಸರ್. ಅಲ್ಲಿ ಬರವಣಿಗೆ ಅನ್ನೋದು ನನ್ನ ಬದುಕಾಯ್ತು ಸರ್. ಅಲ್ಲಿ ಮುಗಿಸ್ಕೊಂಡು ನಾನು ಏನು ಮಾಡ್ತೇನೆ ಅಂದರೆ, ನಮ್ಮ ಅಣ್ಣ ಹೇಳ್ತಾರೆ, ಅಲ್ಲಿ ಇಷ್ಟೊತ್ತಿಗೆ ಸರಿಯಾಗಿ ನಮ್ಮ ಅಣ್ಣ ತಮ್ಮ 5-6 ಜನ ಇದ್ರಲ್ಲ, ಅವರೆಲ್ಲ ಊರು ಬಿಟ್ಟಿದ್ರು ಸರ್. ಓದ್ಕೊಂಡು ನೌಕರಿ ಸಿಕ್ಕಿತ್ತು ಅವರಿಗೆ. ಇಲ್ಲಿ ಅಪ್ಪ ಒಬ್ಬನೇ ಇದ್ದೆ ಸರ್. ನಮ್ಮಪ್ಪ ಭಾಳ, ನಮ್ಮ ತಂದೆಯವರು ತುಂಬ ಅಂದರೆ ದುಃಖದಲ್ಲಿದ್ದರು. 5-6 ಜನ ಮಕ್ಕಳಾದರೂ ಕೂಡ ಯಾರೂ ನನ್ನ ಜೊತೆಗಿಲ್ಲ. ನಾನು ಯಾಕಪ್ಪ ಬದುಕಬೇಕು ಅಂತ ನಮ್ಮ ಅಣ್ಣನ ಹತ್ರ ಎಲ್ಲ ದುಃಖ ಹೇಳ್ಕೊಂಡಿದ್ರು. ಆವಾಗ ನಮ್ಮ ಅಣ್ಣ ಗಿರೀಶ್ ಹೆಬ್ಬಾರ್ ಅಂತ, ಅವರು ಗುಲ್ಬರ್ಗಾದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಸರ್,
ಅವರು ಡಿವಿಷನಲ್ ಮ್ಯಾನೇಜರ್ ಎಲ್ಲ ಇದ್ದರು ಕೃಷ್ಣ ಗ್ರಾಮೀಣ ಬ್ಯಾಂಕಿದು. ಅವರು ಏನಂದರು ಅಂದರೆ, ನೀನು ಊರಿಗೆ ಹೋಗ್ಬೇಡಪ್ಪ, ಅಪ್ಪನ ಜೊತೆಗಿರು, ಅಲ್ಲಿ ಏನು ಅಂತ ಒಂದು ಕೆಲಸ ಮಾಡು ಅಂತ. ನಾನು ಅಷ್ಟೊತ್ತಿಗಾಗಲೇ ಇದೆಲ್ಲ ಮಾಡಿ ಕಲ್ಕತ್ತಾಗೆ ಹೋಗಿ ಇಲಿಸ್ಟ್ರೇಟೆಡ್ ವೀಕ್ಲಿ ಅಂತ ಪ್ರೀತಿಶ್ ನಂದಿ ಅವ್ರ ಕೆಳಗೂ ಕೂಡ ಒಂದು 2-3 ತಿಂಗಳು ಕೆಲಸ ಮಾಡಿದ್ವಿ ಸರ್ ಅಲ್ಲಿ. ಗೊತ್ತಾಯ್ತಾ? ಅಲ್ಲಿಂದ ನಾನು ಸೀದಾ ಇಲ್ಲಿ ಬಂದೆ. ಈ ಪತ್ರಿಕೆ ಬೀಳೋ ಹಂತದಲ್ಲಿತ್ತು ಸರ್. ಯಾರಿದ್ರು ಮೊದಲು ಅದ್ರ ಅದು G.R. ಪಾಂಡೇಶ್ವರ್ ಅಂತ ಭಾಳ ದೊಡ್ಡ ಕವಿಗಳು ಸರ್ ಅವರು ಕ್ಯಾನ್ಸರ್ ಆಯ್ತು ಸರ್ ಅವರಿಗೆ. ಅವರು ಧಾರವಾಡದಲ್ಲಿ ಹೋಗಿ ಅಲ್ಲಿ ತೀರ್ಕೊಳ್ತಾರೆ. ಅದಾದಮೇಲೆ ಒಂದು 4-5 ಜನ ಪ್ರೊಫೆಸರ್ಗಳು ಸೇರಿ, ಪ್ರೊಫೆಸರ್ G.V. ಹೆಗಡೆ ಅಂತ ಇಲ್ಲಿ ಜಾಗ್ರಫಿ ಪ್ರೊಫೆಸರ್, ಅವರು ಅದನ್ನು ನಡೆಸ್ತಾ ಇದ್ದರು ಗೆಳೆಯ ಜೊತೆ ಸೇರಿ. ಅದನ್ನು ನಾನು 3,000 ರೂಪಾಯಿ ಕೊಟ್ಟು ಟೈಟಲ್ ತೆಗೆದುಕೊಂಡು ನಡೆಸ್ಲಿಕ್ಕತ್ತಿದ್ದೆ ಸರ್. ಅಲ್ಲಿಂದ ನಾನು ಹಿಂತಿರುಗಿ ನೋಡಲೇ ಇಲ್ಲ ಸರ್. ಬರೀ 4 ಪುಟದ ಪತ್ರಿಕೆ ಸರ್. ಅದನ್ನು ನಡೆಸ್ಕೊಂಡು ನಾನು ಶುರು ಮಾಡಿದೆ. ಸ್ಟಾರ್ಟಿಂಗ್ 4 ಪೇಜ್ ಸರ್, ಕಡೆಗೆ 6 ಪೇಜ್ ಮಾಡಿದೆ, ಕಡೆಗೆ 8 ಪೇಜ್ ಆದೆ, ಈಗ 16 ಪೇಜ್ ಮಾಡಿದ್ದೀನಿ ಸರ್ ನಾನು. ಅಲ್ಲಿ ಧಾರವಾಡದಲ್ಲಿದ್ದಾಗ ನೀವು ಇಂಗ್ಲೀಷ್ ಮಾಡಿದ್ರಲ್ಲ, ನೀವು ಹೆಚ್ಚು ಸ್ಕೋರ್ ಮಾಡದೇ ಇರಲಿಕ್ಕೆ ಕಾರಣ ಏನಾಯ್ತು? ಬಡತನನ? ಅಲ್ಲ, ಬಡತನ ಅಲ್ಲ, ನಿಜವಾಗ ಒಂದೇದು ದಡತನ. ನನಗೆ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಈ ಓದು, ಗಣಿತ ಇಂಥದ್ರೆಲ್ಲ ಹೆಚ್ಚು ಆಸಕ್ತಿ ಇರಲಿಲ್ಲ. ಆದರೆ ಇವರೆಲ್ಲ ದಡ್ಡ ಹೇಳೋದು ನನಗೆ ಭಾಳ ಇರಿಟೇಷನ್ ಆಗ್ತಿತ್ತು ಸರ್. ಅದರಿಂದ ನಾವು ಓದಲಿಕ್ಕೆ ಶುರು ಮಾಡಿದೆ ಸರ್. ಓದಿನ ಮಳ್ಳು ಹಿಡಿತು ಸರ್ ನನಗೆ. ಕಂಡದು ಓದುದು. ನಿಮ್ಗೆ ಹೇಳ್ತೇನೆ, ನೀವು ಬೇಕಾದ್ರೆ ಆಗನ ಅವರು KS ದೇಶಪಾಂಡೆ ಅಂತ ಲೈಬ್ರರಿಯನ್ ಇದ್ರಲ್ಲ. ಹೌದು. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 8-9 ಗಂಟೆ ತನಕ ನಾನು ಅಲ್ಲೇ ಇರ್ತಿದ್ದೆ ಸರ್. ಕರ್ನಾಟಕ. ಹೌದು, KS ಪರೀಕ್ಷೆ ಬರೆದಿದ್ದೇನೆ, IAS ಪರೀಕ್ಷೆ ಬರೆದಿದ್ದೇನೆ ಸರ್. ನಾನು ಎಲ್ಲದರಲ್ಲೂ ನಾನು ನೌಕರಿ ಮಾಡ್ಲಿಕ್ಕೆ ಹೋದೆ, ಮಿಲಿಟ್ರಿ ಸೇರ್ಲಿಕ್ಕೆ ಹೋದೆ, ಕುಳ್ಳ ಅಂತ ಅಂದರು, ತೆಗೆದಾಕಿದ್ರು, ಇಷ್ಟೆಲ್ಲ ಮಾಡಿದೆ ಸರ್ ಭದ್ರತೆಗಾಗಿ. ಕೊನೆಗೆ ನನಗೆ ಗೊತ್ತಾಯಿತು ಏನಂದರೆ, ಒಂದು ಕವಿತೆ ಬರೆದೆ ನಾನು ಸರ್. ಸತ್ಯವನ್ನು ಹುಡುಕುತ್ತಾ ಹುಡುಕುತ್ತಾ ಹುಡುಕಾಟವೇ ಸತ್ಯ ಎಂಬ ಅರಿವಾದಾಗ ಹಣ್ಣು ಮುದುಕನಾಗಿದ್ದ ಅಂತ. ಅದು ನನ್ನ ಮೊದಲ ಕವನ. ನಾನು ಕವನ ಯುವಕರಾಗಿದ್ದಾಗ ಬರೆದಿದ್ದೆ. ಹೌದು, ಬರೆದಿದ್ದೆ. ಇನ್ನು ಮುದುಕರಾಗಿರ್ಲಿಲ್ಲ. ಅಲ್ಲ, ಈಗ 65 ವರ್ಷ ಆಯಿತು. ಆದರೆ ಹುಡುಕಾಟ ಅನ್ನೋದು ಸತ್ಯ ಅನ್ನೋದಂತೂ ಅರಿವು ನನಗಾಗಿದೆ. ಅಂದ್ರೆ ಆ ಸಂಕಷ್ಟಗಳು ಮನುಷ್ಯನ ಹುಡುಕಾಟಕ್ಕೆ ಎಲ್ಲಾದರೂ ನೆಲೆ ನಿಲ್ತೇನೆ. ಈಗ ನೋಡಿ ಸರ್, ನಾನು ಒಂದು ಸತ್ಯವನ್ನು ಹುಡುಕ್ತೇನೆ, ಇಲ್ಲಿ ಹೋದ್ಮೇಲೆ ಮತ್ತೊಂದು ಸತ್ಯ ಕಾಣುತ್ತೆ. ಅದು ನಾನು ತೋರಿಸಿದ್ದಕ್ಕಿಂತ ಭಿನ್ನವಾಗಿ ಒಂದೇ ಸತ್ಯವನ್ನು ಮತ್ತೊಮ್ಮೆ ತೋರಿಸ್ತಾನೆ. ಹೀಗಾಗಿ ಹುಡುಕಾಟ ಅನ್ನುವುದೇ ಒಂದು ಸತ್ಯ ಹೊರತು ಸತ್ಯ ಅನ್ನೋದು ಅಂತಿಮವಾಗಿ ಇಲ್ಲೋ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ನಿಮ್ಗೆ ಅವಾಗ ಆ್ಯಕ್ಟಿಂಗ್ ಮಾಡೋ ಚಾನ್ಸ್ ಸಿಕ್ತಲ್ಲ? ಅಲ್ಲ, ಆ್ಯಕ್ಟಿಂಗ್ ಅದು ಹೇಗೆ ಬಂತು ಅಂದರೆ, ಅದು ಮಜಾ ಇತ್ತು. ಅಲ್ಲಿ KV ಸುಬ್ಬಣ್ಣ ಅಂತ ನೀನಾಸಂದವರು. ನಾವು ಇಲ್ಲಿ ಹೊನ್ನಾವರ ಕಾಲೇಜ್ನಲ್ಲಿ ಇರುವಾಗ ಅವ್ರದ್ದು ಇಲ್ಲಿ ನಮ್ಮ GU ಭಟ್ರು ಅಂತ ಹಿರಿಯ ಪತ್ರಕರ್ತಿದ್ದಾರೆ. ಅವರು GS ಸಾವಧಾನಿ ಅಂತ ನನ್ನ ಕನ್ನಡ ಮೇಷ್ಟ್ರು. ಅವರೆಲ್ಲ ಸೇರಿ ಇಲ್ಲಿ ನಾಟಕೋತ್ಸವ ಮಾಡ್ತಿದ್ರು ಸರ್. ರಾಜ್ಯ ಮಟ್ಟದ ನಾಟಕೋತ್ಸವ ಎಲ್ಲ ನಡೀತಿತ್ತು ಇಲ್ಲಿ. ಆವಾಗ ಈ ಪ್ರಸನ್ನ ಮತ್ತು KV ಸುಬ್ಬಣ್ಣ ಅವ್ರನ್ನೆಲ್ಲ ಕರ್ಕೊಂಡು ಪೇಟೆಗೆ ಬೇರೆ ಬೇರೆ ಸಾಮಾನು ತರಲಿಕ್ಕೆಲ್ಲ ನಾನೇ ಗೈಡ್ ಆಗಿದ್ದೆ. ದಟ್ ಅಪರ್ಚುನಿಟಿ ವಾಸ್ ಗಿವನ್ ಮೈ ಟೀಚರ್ಸ್ ಟು ಅಕಂಪನಿ ದೆಮ್, ಟು ಸಪೋರ್ಟ್ ದೆಮ್. ಅವರಿಗೆಲ್ಲ ಸಣ್ಣ ಪುಟ್ಟ ಸಂಗತಿ ತಂದುಕೊಡು. ಆ ದೋಸ್ತಿ ಮೇಲೆ ನಾನು ಅಲ್ಲಿದ್ದೇನೆ ಅಂತ ಅಲ್ಲಿ ಬಂದರು ಅವರು. ಜನಸ್ಪಂದನ ಇದರಲ್ಲಿ ಅವರು ಯುನೆಸ್ಕೋ ಯಾವುದೋ ಇದರಿಂದ ಅವರು ಆ ಶಿಬಿರ ನಡೆಸಿದ್ರು ಸರ್. ಎಷ್ಟು ಜನ ನಟರು ಹೇಳಿ ಸರ್? 60. ಈಗ ನನ್ನ ಗೆಳೆಯರು ಅಲ್ಲಿ ನನಗೆಲ್ಲ ಸಹ ಮಾಡಿದವರೆಲ್ಲ ಇಂಗ್ಲೆಂಡ್ನಲ್ಲೆಲ್ಲ ಇದ್ದಾರೆ ಸರ್. ಅವರು ಅವ್ರ ಜೊತೆ 6 ತಿಂಗಳ ಲೆಮಿಂಗ್ಟನ್ ಅಲ್ಲಿ ಹೈಸ್ಕೂಲಲ್ಲಿ ಇದರಲ್ಲಿ ಅಲ್ಲಿ ಮಾಳ್ಮಡ್ಡಿ ಹೈಸ್ಕೂಲ್ನಲ್ಲಿ ನಮಗೆ ತರಬೇತಿ ಸರ್. ಗಿರೀಶ್ ಕಾರ್ನಾಡ್ ಅವರು, ಜಯತೀರ್ಥ ಜೋಶಿ, ಭೀಮಸೇನ್ ಜೋಶಿ ಅವ್ರ ತಮ್ಮ, ಅವರು ಡೈರೆಕ್ಟರ್ ನಮ್ಮದು ಅಲ್ಲಿಂದ. ಗದಗದವರು. ಅಯ್ಯೋ ಗಡ್ಡ ಅವ್ರು ಇದರಲ್ಲಿ ಹೋದ್ರಲ್ಲ, ಅವರ ಹೆಂಡತಿ ಆಕ್ಸಿಡೆಂಟ್ ತಿಳಿತಲ್ಲ, ಅವರು ಅಂದ್ಕೊಂಡು ಕೊನೆಗೆ ಅವ್ರಿಗೆ ಹೇಳಿದ್ರು. ಅವ್ರು ಎಷ್ಟೆಲ್ಲ ಜನ ಸ್ಕ್ರೀನ್ ಮಾಡಿದ್ರು. ನಂದು ಹನುಮಂತನ ಥರ ಮುಖ ಅವ್ರಿಗೆ ಚಾಣಕ್ಯನ ಒಂದು ಗಡಿಸ್ತನ ಕಾಣ್ತದೆ. ನನಗೆ ಆ ಪಾತ್ರ ಕೊಟ್ಟುಬಿಟ್ರು ಸರ್. ಚಾಣಕ್ಯನ ಪಾತ್ರ ಮುದ್ರಾ ರಾಕ್ಷಸ ಪ್ರಮುಖ ಪಾತ್ರ ಸರ್. ನಿಮಗೆ ಆ ಫೋಟೋ ತೋರಿಸ್ತೀನಿ. ಅದ್ರ ತೋರಿಸಿದ್ರು. 6 ತಿಂಗಳ ರಿಹರ್ಸಲ್, 200 ಪೇಜ್ ಡೈಲಾಗ್. ಯಪ್ಪ, ಅದರಿಂದ ನನಗೆ ಅದೊಂದು ತರಬೇತಿ ಸಿಕ್ತು. ಅದಾದಮೇಲೆ ನಾನು ಪೋಲಿಕಿಟ್ಟಿ ಬೇರೆ ಬೇರೆ ನಾಟಕದಲ್ಲೆಲ್ಲ ನಂಗೆ ತೆಗೆದುಕೊಂಡ್ರು. ಅದಾದಮೇಲೆ ಎಲ್ಲಿ ಗದಗ, ಹುಬ್ಬಳ್ಳಿ, ಇದು ಬಾಂಬೆ ಷಣ್ಮುಖಾನಂದ ಹಾಲು, ದೆಹಲಿ ಎಲ್ಲ ಕಡೆ ಪ್ರದರ್ಶನ ಆಯಿತು ಸರ್. ಅದೇ ನಾಟಕ? ಹೌದು, ಅದೇ ನಾಟಕ, ಮುದ್ರಾ ರಾಕ್ಷಸ ನಾಟಕ. ಆವಾಗ ಸರ್ ಆ ಪ್ರೊಸಿನಿಯಂ ಥಿಯೇಟರ್ ಫಸ್ಟ್ ನಾಟಕ ಅದು ಆ ಥರ ಮಾಡಿರೋದು.
ದೊಡ್ಡ ಅನುಭವ ನಿಮಗೆ. ಭಾಳ ನಿಮ್ಮ ಅಷ್ಟು ಡೈಲಾಗ್ ಎಷ್ಟಿತ್ತು ನಿಮ್ಮದು? 200 ಪೇಜು. 200 ಪೇಜ್ ಡೈಲಾಗ್. ಅದೆಲ್ಲ ಸೋಲೋ ಇತ್ತ? ಅದು ಇಲ್ಲ, ಬೇರೆ ಬೇರೆ ಪಾತ್ರ? ಇಲ್ಲ 200 ಪೇಜು ನನ್ನ ಒಬ್ಬನಿದೆ. ಅಂದರೆ ಸ್ಟಾರ್ಟಿಂಗ್ ಇದರಿಂದ ಕೊನೆ ತನಕನೂ ನಮ್ಮದೇ ಸರ್. 200 ಪೇಜ್ ಅಂದರೆ ಡೈಲಾಗ್ ಅಂದರೆ ಅಷ್ಟು ದೊಡ್ಡದಲ್ಲ ಅದು. ಅಂದರೆ 200 ಪೇಜ್ ನಾ ಬರ್ಕೊಂಡದಷ್ಟಿತ್ತು. ನೀವು ಅಲ್ಲ ಡೈಲಾಗ್ ಸರಿಯಾಗಿ ಡೆಲಿವರಿ ಮಾಡ್ಕೊಂಡಿದ್ದೆ ಸರ್. ಅದು 18-20 ಇದಿರ್ತಾರೆ ಸರ್. ಏನು ನಮಗೆ ನಿಲುವುಗನ್ನಡಿ ಇಟ್ಟು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಸರ್. ಬೆನ್ನು ಕಾಣಲಿಕ್ಕಿಲ್ಲ, ಆ ಥರ ಪ್ರಾಕ್ಟೀಸ್. ಅಯ್ಯೋ ವಿಚಿತ್ರವಾದಂಥ ಅನುಭವ. ಮತ್ತು ನೀವು ನಟರಾಗಿ ಮುಂದುವರೆದು ಬಿಡುವ ಅಲ್ಲ. ಆದರೂ ಒಂದು ಕೊನೆಗೇನಾಯಿತು ಅಂದರೆ, ಇಷ್ಟ ಆದಮೇಲೆ ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಊರಿಗೆ ಬಂದಾಗೆಲ್ಲ ಅಮ್ಮ ಒಂದು ಕೊಳಗ 2 ಕೊಳಗ ನಮ್ಮ ಮನೇಲಿ ಅಕ್ಕಿ ಬೆಳೀತಿದ್ರಲ್ಲ, ಅದು ತೆಗೆದುಕೊಂಡು ಹೋಗಿ ಗಂಜಿ ಮಾಡ್ಕೊಂಡು ಕುಡಿತಿದ್ದೆ ಸರ್. ನಮ್ಮ ಅಮ್ಮ ನನಗೆ ಕೇಳೋದು, ನೀ ಎಂತ ಮಾಡ್ತೆ ಮಾರೆ ಮುಂದೆ, ಏನಾಗ್ತೀನಿ ನೀನು ಅಂತ. ನಂಗೆ ಹೇಳಲಿಕ್ಕೆ ದಾರಿನೇ ಇಲ್ಲ. ನಾನು ಎಲ್ಲವುದೂ ಆಗ್ತೇನೆ. ಕವಿ ಗೋಷ್ಠಿಗೆ ಹೋದರೆ ಕವಿ ಆದೆ, ಯೋಗ ವ್ಯಾಯಾಮ ಶಾಲೆಗೆ ಹೋದರೆ ವ್ಯಾಯಾಮ ಮಾಡುವವನು ಅದೇ, ವ್ಯಾಯಾಮ ಶಾಲೆ ಶುರು ಮಾಡಿದ್ದೆ. ಯಾವುದು ಮಾಡಲಿಲ್ಲ ಸರ್ ನಾನು. ಎಲ್ಲವನ್ನೂ ಮಾಡಿ ಆಕಾಶವಾಣಿ ಕವಿ ಆದೆ, ಆಕಾಶವಾಣಿಯಲ್ಲಿ ಲೇಖಕನಾದೆ, ಪ್ರಬಂಧಕಾರನಾದೆ, ಕೂಲಿ ಕೆಲಸ ಮಾಡ್ತೇನೆ. ಈಗ ನಿಮ್ಮ ಮನೆಗೆ ಹೋದೆ, ನೀವು ಊಟ ಹಾಕಿದ್ರಿ, ನಿಮ್ಮ ಮನೇಲಿ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದೆ. ಹೀಗೆ ಜಲತತ್ವ ನಂದು ಸರ್ ಜೀವನ. ಹೀಗೆ ಮಾಡ್ತಾ ಮಾಡ್ತಾ ಜೀವನ ಸಹಿತ ಈಗಲಂತೂ ನೋಡಿ 65 ವರ್ಷ ಆಯಿತು ಸರ್ ನನಗೆ. ಕಡೆಗೆ ಇಲ್ಲಿ ಬಂದೆ. ಇಲ್ಲಿ ಬಂದ ಮೇಲೆ ನಿಯತ್ತಿನಿಂದ ನನಗೆ ನನ್ನ ಒಂದು ಪ್ರೀತಿಸುವಂಥ ಒಂದು ಹೆಣ್ಮಗಳು ಸಿಕ್ಕಿದ್ಲು. ಅವಳು ಮದುವೆ ಆದೆ. ಅಲ್ಲಿಂದ ನಾನು ಇಲ್ಲಿ ನೆಲೆ ನಿಂತೆ ಸರ್. ನಾನು ಇಲ್ಲಿ ಹೋದ್ರೆ ನಾ ಎಲ್ಲೆಲ್ಲಿ ಹೋಗ್ತಿದ್ದೋ ನನಗೆ ಗೊತ್ತಿಲ್ಲ. ಎಲ್ಲ ಬಿಟ್ಬಿಟ್ರಿ? ನಾಟಕ ಬೇಡ? ಅಲ್ಲ, ನಾಟಕ ಬೇಡ ಅಂತಿಲ್ಲ. ಇಲ್ಲಿ ಬಂದ ಮೇಲೆ ಬಿಡಲಿಲ್ಲ ನಾನು. ಇಲ್ಲಿಯ ಹಿಂದುಳಿದ ವರ್ಗದ ಹೆಣ್ಣುಮಕ್ಕಳಿಗೋಸ್ಕರ ಒಂದು ಫಸ್ಟ್ ಉತ್ತರ ಕನ್ನಡದಲ್ಲೇ ಮೊಟ್ಟ ಮೊದಲ ಮಹಿಳಾ ರಂಗ ತರಬೇತಿ ಶಿಬಿರ ನಮ್ಮ ಮನೆಯಲ್ಲೇ ಮಾಡಿದ್ದೇನೆ ಸರ್ ನಾನು. ವನಜಾಕ್ಷಿ ಕೊಳಗಿ ಅಂತ, ಅವಳು ನೀನಾಸಂ ಪದವೀಧರೆ, ಐತಾಳ್ರು ವೆಂಕಟರಮಣ ಐತಾಳ ಅಂತ ಇಲ್ಲಲ್ಲ, ಮೇನ್ ಹೆಡ್ ಮಾಸ್ಟ್ರು ಇದು ನೀನಾಸಂದು, ಅವರು ಬಂದು ಇಲ್ಲಿ ಮಾಡಿದ್ರು ಸರ್. ನಮ್ಮ ಮಾಡಿಸಿದ್ದೆ ಇಲ್ಲಿ ಎಷ್ಟೆಲ್ಲ ನಾಟಕ ಆ್ಯಕ್ಟಿವಿಟೀಸ್ ಮಾಡಿದೆ. ನೆರಾವಳಿ ಅಂತ ನಾಟಕ ಬರೆದೆ. ಓಲ್ಡ್ ಮ್ಯಾನ್ ಹೂ ಡಸಂಟ್ ವಾಂಟ್ ಟು ಡೈ ಅಂತ ಇಂಗ್ಲೀಷ್ ನಾಟಕ ಇದೆ ನಂದು. ಹೀಗೆ ಮಾಡಿದೆ. ಮತ್ತು ಕವಿತಾ ಸಂಕಲನ ಒಂದು ಪ್ರಕಟ ಮಾಡಿದೆ. ಅದು LS ಶೇಷಗಿರಿ ಅವ್ರ ಕಾಲದಲ್ಲಿ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಬಂತು ಸರ್. ಹನಿ ಹರಯ್ಯ ಅಂತ, ಗೊತ್ತಾಯ್ತಾ? ಹೀಗೆ ಮಾಡ್ತಾ ಮಾಡ್ತಾ ಒಟ್ಟಾರೆ ಸಾಂಸ್ಕೃತಿಕವಾಗಿ ಇರ್ತಾ ಈ ನಮ್ಮ ಸುತ್ತಲಿನ ಪರಿಸರ ಕಾದ್ಕೊಂಡು, ತಂದೆ ತಾಯಿಯವರ ಜೊತೆ ಇದ್ದುಕೊಂಡು, ಅವರಿಗೆ ನೆರವಾಗ್ತಾ, ಅವರ ಜೊತೆಗೆ ನಾನು ಈ ಜೀವನ ಮಾಡ್ತಾ ಬಂದೆ ಸರ್. ಅದರಿಂದ ನಾನು ವ್ಯಾಪಾರಿ ಮಾರುಕಟ್ಟೆಯಲ್ಲಿ ಮಾರ್ಕೊಳ್ಳೋವನು ಆಗಲೇ ಇಲ್ಲ. ಆಗಲಿಲ್ಲ. ನಿಮ್ಮ ನವೋದಯ ಇದು ನಾಗರಿಕ ವಾರಪತ್ರಿಕೆಗೆ ಹೌದು, ಅಷ್ಟು ಲಾಭ ಇರಲಿಲ್ಲ, ಬಟ್ ಬದುಕು ಕಟ್ಕೊಳ್ಳೋಷ್ಟಿತ್ತ? ಅಲ್ಲ, ಇತ್ತಲ್ಲ. ಈಗ ಇಲ್ಲಿ ಹೋದ್ರೆ ನಾನು ಹೀಗೆ ಹೆಂಗಿದ್ದೇನೆ, ನನ್ನ 10 ಪೈಸೆ ಸಾಲ ಇಲ್ಲ. 26 ಲಕ್ಷ ಸಾಲ ಮಾಡಿ ನಾನು ಪ್ರೆಸ್ ಮಾಡಿಬಿಟ್ಟು ನಾನು ನನ್ನ ಹೆಂಡತಿ ಸೇರಿ ದುಡಿದು ಅದನ್ನು ತೀರಿಸಿದ್ದೇವೆ. ಈಗ ನಂದು 10 ಪೈಸೆ ಸಾಲ ಇಲ್ಲ ಸರ್. ಈ ಮಕ್ಕಳನ್ನ ಸೊಲೋ ಕನ್ನಡ ಶಾಲೆಯಲ್ಲಿ ಓದಿಸಿದ್ದೀನಿ. ಮತ್ತೆ ಸಾರ್ಥಕತೆ ಅಂದ್ರೆ ಏನು ಸರ್ ಜೀವನದಲ್ಲಿ? ಮರ್ಯಾದೆಯಿಂದ ಊಟ ಮಾಡ್ಲಿಕ್ಕಿದೆ. ನಂದು BPL ಕಾರ್ಡ್ ಇಲ್ಲ, ನಾನು ಯಾವ ಬೆನಿಫಿಟ್ ತಗೊಂಡಿಲ್ಲ. ನನ್ನ ಮಕ್ಕಳು ಮುಖ್ಯಮಂತ್ರಿಗಳ ಮಕ್ಕಳಲ್ಲ. ಈಗ ನೀವು ಪತ್ರಿಕೆಗೆ ನಿಮಗೆ ಅವಾಗ ಹಕ್ಕು ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ತೊಂದರೆ ಆಯಿತು, ಅದನ್ನ ಹೆಂಗೆ ಪರಿಹರಿಸ್ಕೊಂಡ್ರೆ? ಅದನ್ನು ಪರಿಹರಿಸ್ಕೊಂಡೆ ಅಂದರೆ ಅದಕ್ಕೆ ಹೇಳಿದ್ನಲ್ಲ, ನನ್ನ ಸ್ನೇಹಿತರಾದಂಥ ನಂದು ಆಗಿನ ಕಾಲದ ಹಳೆಯ ಬಾಲ್ಯದಲ್ಲಿ ನಾನು RSSನಲ್ಲಿ ಇರುವಾಗ ನನಗೆ ಬಹಳ ಪ್ರೀತಿ ಕೊಟ್ಟಂಥ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಯಾಗಿದ್ದರು ಅನಂತಕುಮಾರ್ ಅಂತ, ನೀವು ಕೇಳಿರ್ಬೋದು. ಅವರು ದೆಹಲಿಯಲ್ಲಿ ಮಂತ್ರಿ ಆಗಿದ್ದರು. ದೆಹಲಿಯಲ್ಲಿ ಮಂತ್ರಿ ಆಗಿದ್ದರು. ನಾನು ನಿಮ್ಗೆ ಹೇಳಿದೆ ಆವಾಗಲ ಏನಂದರೆ, ಎಂತ ಮಾಡಿದ್ರು ಅಂದರೆ, ಒಂದು ದಿನ ನನಗೆ ಈ ರೀತಿ ಸಮಸ್ಯೆ ಬಂದು ವೆಬ್ಸೈಟ್ನಲ್ಲಿ ನನ್ನ ಹೆಸರನ್ನೇ ಕಾಣೋದಿಲ್ಲ. ಹಳೇ ಸಂಪಾದಕರು 47ನೇ ಇಸ್ವಿ ಸಂಪಾದಕರದ್ದು ಹೆಸರು ಕಾಣ್ತಿದೆ, ನಂದು ಕಾಣೋದೇ ಇಲ್ಲ. ಪ್ರತಿ ವಾರನ ಪತ್ರಿಕೆ ಕಳಿಸ್ಕೊಡ್ತೇನೆ ಸರ್. ವ್ಯವಸ್ಥೆ ನೋಡ್ರಿ ಸರ್ ಎಷ್ಟಂತ. ಪ್ರತಿ ವರ್ಷ ಡಿಕ್ಲರೇಷನ್ ಹಾಕಿರ್ತೇನೆ, ಓನರ್ ಆಫ್ ದಿ ವೀಕ್ಲಿ, ಪಬ್ಲಿಷರ್ ಆಫ್ ದಿ ವೀಕ್ಲಿ, ಪ್ರಿಂಟರ್ ಆಫ್ ದಿ ವೀಕ್ಲಿ. ಆದರೂ ನನ್ನ ಹೆಸರಲ್ಲಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆಲ್ಲ ನಾನು ಕೊಟ್ಟಿದ್ದೇನೆ. ಅಂದರೆ ಸರ್ಕಾರಿ ವ್ಯವಸ್ಥೆ ಅನ್ನೋದು ಎಷ್ಟು ವಿಚಿತ್ರ ನೋಡಿ ಸರ್. 30-40 ವರ್ಷ ಉಳಿದ ಗದ್ದೆ ನಂದಾಗಿರೋದಿಲ್ಲ. ಉಳುವವನೇ ಒಡೆಯ ಅಂತ ಅವ್ರು ಮಾಡ್ತಾರೆ, ಆದರೆ ನಾವು ಬರ್ಕೊಂಡು ಜೀವನ ಮಾಡೋದಂಥವ್ರು. ಕೊನೆಗೆ ನಾನು ಚಾಲೆಂಜ್ ಹಾಕಿದೆ ಸರ್ ಅಲ್ಲಿಯ ರಿಜಿಸ್ಟ್ರಾರಿಗೆ, ನೀವು ಈ ಥರ ಮಾಡಿದ್ರೆ ನಾನು ಅಲ್ಲಿ ಧರಣಿ ಕೂತ್ಕೊಂಡು ಸಾಯ್ತೇನೆ ಅಂತ. ಅದನ್ನು ಮಾಡ್ಕೊಂಡು ಅಂತಿಮವಾಗಿ ನಮ್ಮ ಅನಂತಕುಮಾರ್ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವ್ರು ಹೇಳಿದ್ರಲ್ಲ, ಯಾರು ನೀವು ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಇಂಥವ ನಿಮ್ಮ ಗೆಳೆಯ ಅಂತ ಹೇಳಿದೆ. ಹೇಳಿದ ತಕ್ಷಣ ಹೇಳಿದಷ್ಟೇ ಅಲ್ಲ,
ನೀವು ಮಾತಾಡೋದು ನೋಡಿದ್ರೆ ಭಯಂಕರ ಸೊಕ್ಕದಂಗೆ ಕಾಣ್ತದೆ ನಿಮಗೆ. ಹ್ಞೂ ನೀವು ದೊಡ್ಡ ಕೇಂದ್ರ ಮಂತ್ರಿಗಳಾಗಿದ್ದೀರಲ್ಲ, ನೀವು ದೊಡ್ಡ ಮನುಷ್ಯರು ಮರ, ನಮ್ಮಂಥವ್ರು ಎಲ್ಲಿ ನಡೀತದೆ, ಇಡ್ರಿ ಫೋನು ಅಂತ ಹೇಳ್ಬಿಟ್ಟೆ ನಾನು. ಆವಾಗ ಅವ್ರು ಇಟ್ಟರು, ಆದರೆ ಬಿಡಲಿಲ್ಲ, ಮತ್ತೆ ಫೋನ್ ಮಾಡಿದ್ರು ಸರ್. ಅವರೊಳಗೆ ಮನುಷ್ಯ ಜಾಗೃತ ಆಗಿರಬೇಕು. ಈ ಗೆಳೆಯನ ನೆನಪಾಯ್ತು ಸರ್. ಅವರು ಹೇಳಿದ್ರು, ಕೃಷ್ಣಮೂರ್ತಿ ನಿಮ್ಮ ಮನೆಗೆ ಬಂದು ನಾನು ಊಟ ಮಾಡಿದ್ದೆ ಮಾರ್ಯ, ನಿಮ್ಮ ಅಮ್ಮ ಆ ಅಂಗಳದಲ್ಲಿ ಬೆಳೆದ ಚಲೋ ಹಸಿ ಪಟ್ಲಕಾಯ್ದು ತಾಳು ಮಾಡಿ ಬಡಿಸಿ ನನಗೆ ಅಲ್ಲಿವರೆಗೆ ಒಂದು ಗಂಟೆಗೆ ರಸ್ತೆಗೆ ಬಂದು ಬಿಟ್ಟು ಕೊಟ್ಟಿದ್ದಾಳೆ, ಅವಳನ್ನು ಮರೆಯೋದಾದ್ರೂ ಹೇಗೆ ಮಾರಯ್ಯ ಅಂತ ಹೇಳಿ ನೆನೆಸ್ಕೊಂಡು ನಂದೆಲ್ಲ ದಾಖಲೆಗಳನ್ನು ತರಿಸ್ಕೊಂಡು ಒಂದು ತಿಂಗಳಲ್ಲಿ ಮಾಡಿದ್ರು. ನಾನೊಂದು ಆರ್ಟಿಕಲ್ ಬರೆದೆ, ಉಣ್ಣುವಾಗ ನೆನಪಾಗುವ ಅನಂತಣ್ಣ ಅಂತ ಅವರ ಸತ್ತಾಗ. ಅದನ್ನು ಅವ್ರ ಹೆಂಡತಿ ಫೇಸ್ಬುಕ್ನಲ್ಲಿ ಹಾಕಿದ್ರು ಸರ್, ಉಣ್ಣುವಾಗ ನೆನಪಾಗುವ ಅನಂತಣ್ಣ ಅಂತ. ಆ ಕಾಲದ ABVP RSS ಬಹಳ ಭಿನ್ನವಾಗಿತ್ತಲ್ಲ. ಹೌದು ಸರ್. ನೀವು ಅಲ್ಲಿದ್ದು ಪ್ರಾಡಕ್ಟ್ ಆದರೂ ಕೂಡ ಅಲ್ಲಲ್ಲ, ನಾನು ನಿಜವಾಗಿ ಹೇಳಬೇಕಾದ್ರೆ ನಾನು 73-74 ಇಸ್ವಿಯಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು, ಅವರು RSSನ ಭಾಳ ಆರ್ಡೆಂಟ್ ಫಾಲೋವರ್. ಅವರಿದ್ದು ಪ್ರಭತ್ರ, ಅವರು ನಮಗೆ ನಾಟಕ ಗಿಟ್ಕಾಲ ಕಲಿಸ್ತಿದ್ರು. ಅವರಿಂದಾಗಿ ನಾನು RSSಗೆ ಬಂದೆ. ಆಗ ನನಗೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನನಗೆಲ್ಲ ಉಗಿಸಿಟ್ಟಿದ್ರು ಸರ್, ನನಗೆಲ್ಲ ಅಡಗಿಸಿಟ್ಟಿದ್ರು. ನಾನು SSLC ಸರ್ ಅವಾಗ, ಗೊತ್ತಾಯ್ತಾ? ಆದರೆ ನೀವು RSS ಅಲ್ಲ, RSSಗೆ ನಾನು 10-18 ಶಾಖೆ ಕೂಡ ಮಾಡಿದ್ದೆ ಸರ್ ನಾನು. ಇವತ್ತು ಕೂಡ ನನ್ನೊಳಗೆ ಏನಾದರೂ ಒಂದು ಶಿಸ್ತು ಪ್ರಾಮಾಣಿಕತೆ ಇದ್ದರೆ ಅಲ್ಲಿಂದ ಬಂದಿದೆ, ಒಪ್ತೀನಿ. ಆದರೆ ನಾನು ಯಾವುದನ್ನು ಒಪ್ಪೋದಿಲ್ಲ ಅಂದರೆ ಮುಸ್ಲಿಮರು ಇಲ್ಲಿರೋರು ಎಲ್ಲರೂ ಕೆಟ್ಟವರು ಅಂತ ಅವ್ರ ನಂಬಿಕೆಗಳೇ, ಅದನ್ನು ನನಗೆ ಒಪ್ಪೋದಿಲ್ಲ. ಐ ಡೋಂಟ್ ಬಿಲೀವ್. ಮತ್ತು ಪ್ರತಿ ಮನುಷ್ಯನಲ್ಲೂ ದೇವರಿದ್ದಾನೆ ಅಂತ ನಾನು ಅಂದುಕೊಂಡಿದ್ದೇನೆ, ಮತ್ತು ಅದು ನನ್ನ ಅನುಭವಕ್ಕೆ ಬಂದಿದೆ. ನನಗೆ ಜಾತಿ ಗೀತಿ ಯಾವುದು ಮುಖ್ಯ ಅಂತ ನನಗೆ ಅನಿಸೋದೇ ಇಲ್ಲ. ಮನುಷ್ಯರ ಜೊತೆ ಬದುಕುವ ನಾವು ಪ್ರಾಮಾಣಿಕವಾಗಿ ಮನುಷ್ಯರಾಗಲು ಪ್ರತಿದಿನ ಯತ್ನಿಸುವುದೇ ಜೀವನ. ಅಲ್ಲ, ಅದು ಬೇಸಿಕ್ ಪ್ರಿನ್ಸಿಪಲ್ಲೇ ಇಸ್ಲಾಂ ದೇಶ ಇದೆ ಅಲ್ಲ, ಹೌದು, ಅದು ಮಾನವೀಯತೆಯಿಂದ ದೂರ ಇರುವಂತಹ ಒಂದು ಆಶಯ. ಮತ್ತು ನಿಮ್ಮಂಥ ಮಾನವೀಯ ಸ್ಪಂದನೆ ಇರುವಂಥ ಮನುಷ್ಯರಿಗೆ ಸಹಜವಾಗಿ ಇಸ್ಲಾಂ ದ್ವೇಷ ಇಷ್ಟ ಆಗಲಿಲ್ಲ, ಅದಕ್ಕೆ ನೀವು ಅಲ್ಲಿ ಹೊಂದ್ಕೊಳ್ಳಿಲ್ಲ. ಇವತ್ತು ಕೂಡ ನಾನು ಇಲ್ಲಿ ನೀವು ನನ್ನ ಜೊತೆ ಬಂದರೆ ಸರ್, ಒಂದು ಯಾವುದೇ ಜಾತಿಯ ಹುಡುಗನು ನನ್ನ ಕೈ ಕುಲ್ಕಬೋದು, ನಾನು ಅವನ ಹೆಗಲ ಮೇಲೆ ಕೈ ಹಾಕ್ತೇನೆ ಸರ್. ನನಗೆ ಯಾವ ಇಲ್ಲ, ಅವನ ಬಣ್ಣ ಅವನ ಜಾತಿ ಯಾವುದು ನನಗೆ ಮುಖ್ಯ ಅಂತ ಅನಿಸೋಲ್ಲ ಸರ್. ನನಗೆ ನಾನು ದಿನಲೂ ಒಳ್ಳೆ ಮನುಷ್ಯನಾಗಬೇಕು ಅಂತ ಪ್ರಯತ್ನ ಮಾಡ್ತೀನಿ ಸರ್ ನಾನು. ಈಗ ನೀವು 20-30 ವರ್ಷಗಳ ಹಿಂದಿನ ಚಿತ್ರಣ ಬೇರೆ ಇತ್ತು. ಇವತ್ತು ಪತ್ರಿಕೆ ನಡೆಸೋದು ಬಹಳ ಕಷ್ಟ ಇದೆ, ಪ್ರಿಂಟ್ ಮೀಡಿಯಾ. ಹೌದು. ಆಮೇಲೆ ನಿಮಗೆ ಮೀಡಿಯಾ ಲಿಸ್ಟಿಗೆ ಹೋಗಿದ್ರೆ ಹೌದು, ಜಾಹೀರಾತು ಬಂದರೆ ಬದುಕಬಹುದು, ವಾರಪತ್ರಿಕೆ ಬೇರೆ. ಹೌದು. ಮೀಡಿಯಾ ಲಿಸ್ಟಿನ ಕತೆ ಏನಾಯಿತು? ಮೀಡಿಯಾ ಲಿಸ್ಟ್ ಹೇಳಿದ್ನಲ್ಲ, ನಮ್ಮ ಹಿರಿಯರು ಮಗ ಶೆಟ್ಟರು ಅಂತ ಇದ್ದರು. ಅವರು ಆ ಕಾಲದಲ್ಲಿ ಸರ್, ಮಗ ಶೆಟ್ಟಿ ಅಂದರೆ ನಮ್ಮ ಉತ್ತರ ಕನ್ನಡದ ಮಗ ಅಂತ ಅವರೇ ಹೇಳ್ಕೊಳ್ತಿದ್ರು, ಮಗ ಶೆಟ್ಟಿ ಅಂತ ಅವ್ರು ಬರ್ಕೊಳ್ತಾ ಇದ್ರು. ನಾನು ಉತ್ತರ ಕನ್ನಡ ಜಿಲ್ಲೆ ಮಗ ಅಂತ ತಿರ್ಕೊಳ್ತಿದ್ರು. ಖಾದಿ ಗ್ರಾಮೋದ್ಯೋಗ ಏನೆಲ್ಲ ಮಾಡಿದ್ರು ಸರ್ ಅವರು. ರಾಮಕೃಷ್ಣ ಹೆಗಡೆ ಅವರಿಗೆ ಈ ಪತ್ರಿಕೆಯನ್ನು ಅದ್ರ ಪಾಂಡೇಶ್ವರ ತೀರದ ಮೇಲೆ ಹೋಗಿ ತೋರಿಸ್ಕೊಂಡು, ಬಡ ಪತ್ರಿಕೆ ಇದು ನಡ್ಕೊಂಡು ಮುಂದೋಗಬೇಕು, ಏನಾದ್ರು ಸಹಾಯ ಮಾಡ್ಬೋದೇನಪ್ಪ ಅಂತ ಹೋಗಿ ಅಲ್ಲಿ ಹೇಳಿದರು ಅಂತ ಕಾಣ್ತದೆ. ಅವ್ರು ಕೊಟ್ಟ ಪತ್ರ ನನಗೆ ಇನ್ನೂ ಇದೆ ಸರ್, ಮುಖ್ಯಮಂತ್ರಿಗಳ ಇದೆ ಪತ್ರ. ಅದ್ರ ಮೇಲೆ ಮೀಡಿಯಾ ಲಿಸ್ಟಿಗೆ ಹೋಗಿ ಒಂದು ತಿಂಗಳಿಗೆ ಸರ್ 900-450 ರೂಪಾಯಿದು 2 ಜಾಹೀರಾತು ಬರ್ತಿತ್ತು ಸರ್. ಅದು ಒಂದು 4-5 ವರ್ಷ ಬಂದಿದ್ದೇನೆ ಸರ್ ಅದು ಅಷ್ಟೇ. ಕೊನೆಗೆ ಅದೇ ಮೀಡಿಯಾ ಲಿಸ್ಟ್ನಲ್ಲಿ ಇತ್ತು ನಮ್ಮದು. ವರ್ಷಕ್ಕೆ ಒಂದು 3,000 ರೂಪಾಯಿ ಟ್ರಾವೆಲಿಂಗ್ ಇದು ಅಲವೆನ್ಸ್. ಅಲ್ಲ, ಅಲವೆನ್ಸ್ ಅಂದರೆ ಎಂಥದ್ದು ಟಿಕೆಟ್ ಕೊಡ್ತಿದ್ರು ಸರ್ ಅವರು, ಫ್ರೀಯಾಗಿ ತಿರುಗಾಡ್ಲಿಕ್ಕೆ. ಹೌದು, 3,000 ರೂಪಾಯಿ ವರ್ಷಕ್ಕೆ ಕೊಡೋದು. ಒಂದು ಐಡೆಂಟಿ ಕಾರ್ಡ್ ಬರ್ತಿತ್ತು ಸರ್, 40 ರೂಪಾಯಿ ಕೊಟ್ಕೊಂಡು ನಾವು ಅದನ್ನು ತಗೊಳ್ಳೋದು. ಇಷ್ಟೇ ನಮ್ಮ ಆಸ್ತಿ, ಮತ್ತೇನು ನಮಗಿಲ್ಲ ಸರ್, ಗೊತ್ತಾಯ್ತಾ? ಮತ್ತು ಮೀಡಿಯಾ ಲಿಸ್ಟ್ಲಿಂದ ಯಾಕೆ ಆ ಕಡೆಗೆ ಅದೇ ಹೇಳಿದ್ನಲ್ಲ, ಅಲ್ಲಿ ಒಬ್ಬ ಮಂತ್ರಿಗಳ ಬಗ್ಗೆ ನಾನು ಅದನ್ನು ಬರೆದೆ. ಅವರು ಮಹಾತ್ಮನಲ್ಲ ದುರಾತ್ಮ ಅಂತ. ಅವರು ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರಲ್ಲ, ಅವರು ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರಿಗೆ ಹೇಳಿಬಿಟ್ಟು ಈ ರೀತಿ ಮಾಡಿ ನಮ್ಮ ಪತ್ರಿಕೆ ನಿಂತಿದೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟರು ಸರ್. ಅಲ್ಲಿಂದ ತೆಗೆದುಹಾಕಿದ್ರು. ಆದರೆ ತೆಗೆದುಹಾಕೋದ್ರಿಂದ ನಾನು ಸ್ವತಂತ್ರನಾದೆ ಸರ್. ಇಲ್ಲಿ ಜಾಹೀರಾತಿನ ಹಂಗೆ ಕಳ್ಕೊಂಡೆ. ಓದುಗರನ್ನೇ ನಂಬ್ಕೊಂಡು 100 ಜನ ಚಂದಾದಾರರಿದ್ದರೆ 100 ಜನರಿಂದ ಸರಿಯಾಗಿ ದುಡ್ಡು ವಸೂಲು ಮಾಡಿ ಓದುವವರಿಗೆ ಮಾತ್ರ ಪತ್ರಿಕೆಯನ್ನು ಕೊಟ್ಟು ನಿಜವಾದ ಸಂಪಾದಕನಾದೆ ಸರ್. ಇವತ್ತು ಎಷ್ಟು ಜನ ಲಕ್ಷ ಪತ್ರಿಕೆ ಸಂಪಾದಕರು ಹೇಳ್ತಾರಲ್ಲ, ಎಷ್ಟು ಜನರಿಗೆ ಅವರು ಓದುಗರ ಪರಿಚಯ ಏನಾದರೂ ಇದೆಯಾ? ಏನಿಲ್ಲ. ನನಗೆ 100 ಜನರ ಪರಿಚಯ. ನಾನು ನನ್ನನ್ನು ಮಗನಾಗೆ ನೋಡ್ತಾರೆ ಸರ್ 100 ಜನ ಓದುಗರು. ಅವರೇ ನನ್ನ ತಂದೆ ತಾಯಿ ಸರ್. ಸಿಕ್ಕದಲ್ಲಿ ನೀವು ನನ್ನ ಜೊತೆ ಬನ್ನಿ, ದುಡ್ಡನ್ನು ಎಣಿಸಿ ಕೊಡ್ತೇವೆ. ಕೆಲವು ಮುದುಕರಂತೂ 2 ಸಾಲ ಚಂದಾಣ ಕೊಟ್ಟರು ನಮಗೆ. ಕೃಷ್ಣಮೂರ್ತಿ ನೀವು ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಬರಿತೀನಿ ನಿನ್ನ ಮಗನೇ, ನಿನಗೆ ಒಳ್ಳೇದಾಗಬೇಕು ಅಂತಾರೆ ಸರ್ ನನಗೆ. ನಾನು ನಿಮಗೆ ಈಗ ತೋರಿಸಿದ್ನಲ್ಲ ನೋಡಿ, ನಾನು ನನ್ನ ಹೆಂಡತಿ ಸೇರಿ ಈ ಬದುಕಿನ ಜಟಕಾ ಬಂಡಿ ಹೊಡಿತಾ ಇದ್ದೇವೆ ಸರ್.
ಎಷ್ಟು ಆರಂಭದಲ್ಲಿ ಎಷ್ಟು? ಅಂದರೆ ಸರ್ ಆರಂಭದಲ್ಲಿ 100-150 ಜನ ಇದ್ದರು ಸರ್ ಓದುಗರು. ಈಗ 10,000 ಜನ ಓದುಗರಾಗಿದ್ದಾರೆ ಸರ್ ನಮ್ಮ. ಗೊತ್ತಾಯ್ತಾ? ಯಾಕಂದ್ರೆ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಏನಾಗಿದೆ, ಸುಮ್ಮನೆ ಜಾಹೀರಾತಿಗಾಗಿ ಪತ್ರಿಕೆ ಇಲ್ಲ, ಆದ್ರೆ ಒಂದು ಆಕ್ಚುಯಲ್ ಪ್ರಿಂಟ್ ಹಾಕೋದಿಲ್ಲ. ಅಲ್ಲ, ನಾನು ಅದಕ್ಕೆ ಒಬ್ಬರಿಗೆ ಚಾಲೆಂಜ್ ಮಾಡ್ತೇನೆ. ಈಗ ಎಷ್ಟು ಮಜಾ ಬಂದಿದೆ ಎಡಿಷನ್ ಪತ್ರಿಕೋದ್ಯಮ ಅನ್ನೋದು ಸರ್. ಒಬ್ಬೊಬ್ಬರು ವಾರ್ತಾಧಿಕಾರಿಗಳನ್ನೇ ಮಾರಾಟ ತೆಗೆದುಕೊಂಡಿದ್ದಾರೆ ಸರ್. ಅದು ಒಂದು ಡಿಸ್ಟ್ರಿಕ್ಟ್ನಲ್ಲಿ 1,000 ಪತ್ರಿಕೆ ಹೋಗ್ತದೆ ಅಂತ ಶಿಫಾರಸು ಪತ್ರ, ಅವನಿಗೆ 50,000 ರೂಪಾಯಿ 25,000 ರೂಪಾಯಿ ವರ್ಷ ಕೊಡ್ತಾರೆ. ವಾರ್ತಾಧಿಕಾರಿ ಕೊಟ್ಟು ಬರೆಸ್ಕೊಂಡು 5-6 ಎಡಿಷನ್ ಮಾಡ್ಕೋತಾರೆ ಸರ್. 5-6 ಎಡಿಷನ್ನು. ಅದರಲ್ಲಿ ಉಡುಪಿ ಎಡಿಷನ್ ಆದರೆ ಉಡುಪಿದ ಒಂದೇ ಸುದ್ದಿ ಇರ್ತದೆ ಅದರಲ್ಲಿ. ಇದೊಂದು ರೀತಿ ಸರ್ ನೀವು ಹೇಳ್ದಂಗೆ ಮಾರಾಟವಾದ ಲೋಕ ಸರ್. ಇಲ್ಲಿ ಮಾತಾಡಿದ್ರೆ ನಮಗೆ ಭಾಳ ಕಷ್ಟ ಆಗ್ತದೆ. ಆದರೆ ಒಂದು ಕಷ್ಟ ಇದೆ ಸರ್, ಇದರೆಲ್ಲದರ ನಡುವೆ ಪತ್ರಕರ್ತನಾಗಿ ನನಗೆ ಭಾಳ ದೊಡ್ಡ ನೋವಿದೆ. ಪತ್ರಕರ್ತರ ಕಷ್ಟ ಮತ್ತು ಅವರ ಜೀವನದ ಅಭದ್ರತೆಯನ್ನು ನೋಡುವವರು ಯಾರಿದ್ದಾರೆ ಸರ್? ಹೌದು, ಎಲ್ಲರೂ ಸತ್ಯವನ್ನು ಬರಿಬೇಕು ಅಂತ ನೀವು ಬಯಸ್ತೀರಿ, ಆದರೆ ಸತ್ಯ ಬರೀಲಿಕ್ಕೆ ಈಗ ನೋಡಿ, ನಾನು ಒಂದು ಭಾಷಣ ಕವರ್ ಮಾಡಲಿಕ್ಕೆ ಹೋದೆ ಒಂದು ಊರಿಗೆ. ನನ್ನ ಪೆಟ್ರೋಲ್ ಖರ್ಚಿನಲ್ಲಿ ನಾನು ಹೋಗಬೇಕು, ಅಲ್ಲಿ 3 ತಾಸು ಕೂತ್ಕೊಳ್ಬೇಕು. ಅವ ಒಂದು ಪತ್ರಿಕೆ ತಗೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ. ಆದರೆ ಅವನ ಭಾಷಣವನ್ನು ಕೇಳಿ ನಾನು ಬರೀಬೇಕು. ನಾನು ಸರ್ ಬದುಕಬೇಕು ಹೇಗೆ? ಆದರೆ ಮಾರಾಟ ಮಾಡಲಿಕ್ಕೆ ಈಗ ನೋಡಿ, ಒಂದು ಹೆಣ್ಣೊಬ್ಬಳು ಅನ್ನಕ್ಕಾಗಿ ಮೈ ಮಾರ್ಕೊಂಡ್ರೆ ಸರಿ, ಆದರೆ ಅನ್ನ ಸಿಕ್ಕ ಮೇಲೂ ಮಾರ್ಕೊಳ್ಳೋದುಂಟಲ್ಲ. ಈಗ ಬದುಕಿನ ದಾರಿ ಸಿಕ್ಕ ಮೇಲೂ ನಾವು ಎಲ್ಲದಕ್ಕೂ ಮಾರ್ಕೊಳ್ಳೋದಿದ್ರೆ ನಾವು ಮತ್ತೆ ಮೈ ಮಾರ್ಕೊಳ್ಳೋರ್ಗೂ ನಮಗೂ ಏನು ವ್ಯತ್ಯಾಸ ಅಲ್ಲ. ಮಾರ್ಕೊಂಡ ನಂತರ ಇನ್ನು ಮಾರಾಟಕ್ಕೆ ಏನು ಉಳಿದಿಲ್ಲ. ಮತ್ತು ಒಟ್ಟಾರೆ ನನ್ನ ಇದರ ಪ್ರಕಾರ ಈ ಅಕ್ಷರ ಉದ್ಯಮದಲ್ಲಿ ನಾವು ಮಾರಾಟ ಮಾಡ್ತಾ ಏನು ಬರೀತೇನೆ, ಯಾಕೆ ಬರೀತೇನೆ ಅಂತ ನಮ್ಮನ್ನು ಕೇಳ್ಕೊಳ್ಳದೆ ನಾವು ಬರೀತಾ ಹೋದರೆ ಬದುಕು ಹಂಗಾದ್ರೆ ಯಾಕೆ ಸರ್ ಅದು? ಮತ್ತು ನೀವೇ ಅಭದ್ರತೆ ಹೊಟ್ಟೆಪಾಡಿಗಾಗಿ ಹಂಗೆ ಬರೀತಿರ್ಬೋದಲ್ಲ, ಯಾರನ್ನಾರ ಓಲೈಸೋಕ್ಕೆ ಅನಿವಾರ್ಯ ಬರೀಬೇಕು ಅಲ್ಲ. ಈಗ ನೋಡಿ, ಈಗ ನನಗೆ ಹೇಳ್ತೇನೆ, ನಾನು ನಿಜವಾಗೂ ಮೊದಲು ಸರ್ ಲಂಕೇಶ ಪತ್ರಿಕೆ, ಇಲ್ಲೊಂದು ಆಚಾರ ಪತ್ರಿಕೆ ಅಂತಿತ್ತು, ಅನಂತರ ಯಾವುದು ಪುಟ್ಟಪ್ಪನವ್ರ ಪ್ರಪಂಚ, ಪುಟ್ಟಪ್ಪನ ಪ್ರಪಂಚ ಅಂತೂ ಓದಿದ್ದೇನೆ, ಅದು ಹೇಳ್ತೇನೆ ಆಮೇಲೆ. ಅದು ನನಗೆ, ನಾನು ಅಲ್ಲಿ ಹುಬ್ಳಿಲೆಲ್ಲ ಟಾಕೀಜ್ ನೌಕರರ ಸಂಘದ ಅಧ್ಯಕ್ಷ ಇದ್ದೆ ಸರ್. ಆಗ ರಾತ್ರಿ ಪಾಟೀಲ್ ಪುಟ್ಟಪ್ಪನವ್ರ ಕಚೇರಿಯಲ್ಲಿ ಮಲ್ಕೊಳ್ತಿದ್ದೆ ಸರ್ ನಾನು, ಪತ್ರಿಕೆ ಹಾಸ್ಕೊಂಡು. ಆವಾಗ ಪಾಟೀಲ್ ಪುಟ್ಟಪ್ಪ ಒಂದು ಮಾತು ಹೇಳ್ತಿದ್ರು ಸರ್ ನನಗೆ, ಎಲ್ಲಿವರೆಗೆ ಬರೆಯುವವನ ಬದುಕಿಗೆ ಬೆಲೆ ಇರ್ತದೋ ಅಲ್ಲಿ ತನಕ ಬರಹಕ್ಕೆ ಬೆಲೆ ಇರ್ತದೆ ಅಂತ. ಅದು ನನಗೆ ತುಂಬ ಇಷ್ಟ ಆಯಿತು ಸರ್. ಅದು ನನಗೆ ಬದುಕಾಯಿತು. ಮತ್ತು ನನಗೆ ಈ ರೀತಿ ಒಂದು ರೀತಿ ಮೀಡಿಯಾ ಲಿಸ್ಟ್ನಿಂದ ತೆಗೆದಾಕಿದ್ರು, ಗುರುತಿನ ಪತ್ರ ಕೊಡದೇ ಇದ್ದರು. ಇದೆಲ್ಲದರಿಂದ ನಾನು ನನ್ನ ಬರವಣಿಗೆಯಿಂದ ಗುರುತಿಸಿಕೊಂಡು ನಾನು ಬೆಳಕು ಕಂಡೆ ಸರ್ ನಾನು. ಈಗ ನನಗೆ ಅದೇನು ಅನಿಸ್ತಾನೇ ಇಲ್ಲ. ಕೆಲವ್ರು ಹೇಳ್ತಾರೆ, ಹೇಗೆ ನಡೆಸ್ತೆ ಮಾರ ನೀನು ಜಾಹೀರಾತು ಇಲ್ಲದೆ ಅಂತ ಕೇಳ್ತಾರೆ. ಅವರಿಗೆ ಒಂದು ದಿಗಿಲು. ನನಗೆ ಇದು ಅನ್ನದ ಒಂದು ತಪಸ್ಸು ಸರ್ ಇದು. ಈಗ ನೋಡಿ ಸರ್, ನಾನು ಲಂಕೇಶ್ವರ ಬಗ್ಗೆ ಹೇಳ್ತಾ ಇದ್ದೆ. ಲಂಕೇಶ ಮತ್ತು ಅವ್ರದ್ದು ಬದ್ಧತೆ ಹಂಗೆ, ಅವರ ಬದ್ಧತೆ ಇಲ್ಲ. ಆದರೆ ಮತ್ತೇನಂದ್ರೆ, ಇನ್ನೊಂದಂದ್ರೆ ಅವರ ಓದಿನ ಹರವು, ಆ ಭಾಷೆಯ ವೈಭವ. ಹೈ ಬೆಂಗಳೂರಿನವರಿದುವ ರವಿ ಅವರಿದು ಅಷ್ಟೇ. ಆದರೆ ಅವರೆಲ್ಲ ಏನು ಅಂದರೆ, ಎಲ್ಲೋ ಒಂದು ಕಡೆ ಸರ್ ಅವರ ಲಂಪಟತನ, ಅವರ ದೌರ್ಬಲ್ಯಗಳು ಅವರ ಜೀವನವನ್ನು ಚರಿತ್ರದ ಹಿಂದೆ ಸರಿತಿವೆ ಸರ್. ಅವ್ರ ಹತ್ರ ಹೋದವರಿಗೆ ಅವ್ರು ಮತ್ತೆ ಹೋಗ್ಬೇಕು ಅಂತ ಅನಿಸೋದಿಲ್ಲ ಸರ್ ಅವರಿಗೆ. ನಿಮ್ಗೆ ಅನಿಸ್ತದ? ಈಗ ನಮ್ಮಿದ್ದಲ್ಲಿ ನೀವು ಬನ್ನಿ, ಯಾರು ಬೇಕಾದ್ರೆ ಬರಲಿ, ವಿಟ ಪುರುಷರು ಬರಲಿ, ದಿಟ ಪುರುಷರು ಬರಲಿ, ಮತ್ತೆ ಬರಬೇಕು ಅನಿಸೋ ಹಾಗೆ ನಾನು ನಿಮ್ಮ ಜೊತೆ ಇರ್ತೇನೆ ಸರ್. ನಾನು ಮತ್ತೆ ನಮ್ಮನೆಗೆ ನೀವು ಬರಬೇಕು ಅಂತ ಅನಿಸ್ತದೆ. ಆ ಥರ ನಾವು ಇದ್ದೇವೆ. ಯಾಕೆಂದರೆ ಸಂಸ್ಕೃತಿ, ಸೌಜನ್ಯ, ಪ್ರೀತಿ, ಮಾನವೀಯತೆ ನಮ್ಮ ಹತ್ರ ಮಲ್ಕೊಂಡಿರ್ತದೆ ಸರ್ ಅದು. ಹೀಗಾಗಿ ವಿ ಲವ್ ಎವ್ರಿಬಡಿ, ವಿ ಗೆಟ್ ಲವ್. ಈಗ ನೀವು ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗ್ತದೆ ನಿಮಗೆ. ಒಂದೇ ನಮ್ಮದು ನಾಣ್ಯ, ಅದು ಎಲ್ಲೋದ್ರೂ ನಡೀತದೆ. ಈಗ ನನ್ನ ಮಕ್ಕಳು ಯಾವ ದೇಶಕ್ಕೆ ಹೋದ್ರೂ ಬದುಕ್ತಾರೆ, ಯಾಕೆಂದರೆ ಅವರು ತುಂಬ ಪ್ರಾಮಾಣಿಕತೆ, ಪ್ರೀತಿ ಇರ್ತದೆ ಸರ್. ನಿಮ್ಮ ದೊಡ್ಡ ಆಸ್ತಿ ಅಂದರೆ ಅತ್ಯಂತ ಪ್ರತಿಭಾ ಸಂಪನ್ನ ಮಕ್ಕಳು. ನೀವು ನಿಮ್ಮನ್ನು ನೀವು ಮಾರ್ಕೊಳ್ಳಿಲ್ಲ, ಪ್ರಾಮಾಣಿಕವಾಗಿ ಅಕ್ಷರವನ್ನು ನಂಬಿ ಬದುಕಿದ್ರಿ, ಓದುಗರನ್ನ ನಂಬಿ ಬದುಕಿದ್ರಿ. 100ರಿಂದ ಇವತ್ತು ನಿಮಗೆ 6ರಿಂದ 8,000 ಪ್ರತಿಗಳನ್ನು ರಿಯಲಿ ಪ್ರಿಂಟ್ ಮಾಡ್ತೀರಿ. ವಾರಪತ್ರಿಕೆಯಿಂದ ನಿಮ್ಮ ಓದುಗರು ಚಂದಹಣ ಕೊಟ್ಟು ತಗೊಳ್ತಾರೆ. ನೀವು ಅದ್ರ ವಿಷಯಕ್ಕೆ ಭಾಳ ನಿಷ್ಠುರ ಅಂತ ಕೇಳಿದೆ. ಚಂದಹಣ ಕೊಡೋದು ಅದು ಬಹಳ ವಿಚಿತ್ರವಾದ ಪ್ರಕರಣ ಇದೆ. ಆ ಚಂದ ವಿಷಯದಲ್ಲಿ ಒಂದ್ಸರಿ ಏನಾಯ್ತು ಅಂದರೆ,